SSS ಹಿಂದೂ ಕ್ರಿಯೇಷನ್ಸ್ ವೀಕ್ಷಕರಿಗೆಲ್ಲ ನಮಸ್ಕಾರಗಳು. ಎಲ್ಲರೂ ಹೇಗಿದ್ದೀರಿ? ಎಲ್ಲರನ್ನೂ ಚೆನ್ನಾಗಿಟ್ಟಿರಲಿ ಅಂತ ಭಗವಂತನಲ್ಲಿ ನಾನು ಕೇಳ್ಕೊಳ್ತೀನಿ. ಇವತ್ತು ನಾನೊಂದು ಜಾಗಕ್ಕೆ ಹೋಗ್ತಾ ಇದ್ದೀನಿ. ಆ ಜಾಗ ಯಾವುದು, ಏನು, ಅದರ ವಿಶೇಷತೆ ಏನು ಅಂತ ನಾನು ನಿಮಗೆ ಮುಂದೆ ಹೇಳ್ತೀನಿ. ಬನ್ನಿ ಹೋಗೋಣ. ಜೆಸಿಪಿನ ತಗ್ಸಕ್ಕೆ ಹೋದಾಗ ಜೆಸಿಪಿ ಮರನ ಹೋಗಿ ಬುಡಕ್ಕೆ ಸುಮ್ಮನೆ ಅಳ್ಳಾಡಿಸ್ತು. ಆದ ತಕ್ಷಣ ಹೊಸ ಟೈರು ಮದ್ದಿದ್ದು ಹೊಸದು ಡಮಾರ್ ಅಂತ ಹೊಡೆದೋಯ್ತು ಸರ್. ಶುಕ್ರವಾರ ಮಂಗಳವಾರ ಯಾವುದೇ ಅಡೆತಡೆಗಳಿದ್ರು ಕಟ್ಟು ಬಿಡುಗಡೆ ಮಾಡಿಸಿದ್ರೆ ತುಂಬಾ ಒಳ್ಳೇದಿರ್ತದೆ. ಇಲ್ಲಿ ಬಂದು ಅಮ್ಮ ನಾವು ನೆಮ್ಕೊಂಡಿರೋದೆಲ್ಲ ಸಕ್ಸೆಸ್ ಮಾಡ್ತಾ ಇರ್ತದೆ. ನಂಬ್ಕೊಂಡ್ ಬಂದವ್ರಿಗೆ ಎಲ್ಲ ಒಳ್ಳೇದಾಯ್ತದೆ. ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದ್ದೀವಿ ನಾವು. ನಂಬ್ಕೊಂಡು ಯಾವತ್ತೂ ಮೋಸ ಆಗಿಲ್ಲ. ನಂಬ್ಕೊಂಡ್ರೆ ಒಳ್ಳೇದು. ನಮ್ಗೆ ಏನಾರು ಒಂದು ಕಷ್ಟ ಆಯ್ತು ಅಂದ್ರೆ ನಾವು ಬಂದು ಬೇಡ್ಕೊಂಡ್ರೆ ಸಾಕು. ಫ್ರೆಂಡ್ಸ್, ಈಗ ನಾವು ಬಂದಿರೋದು ಮೈಸೂರು ಹುಣಸೂರು ಹೆದ್ದಾರಿಯ ನಡುವೆ ಇರುವ ಹೊಸಲುಮಾರಮ್ಮ ದೇವಸ್ಥಾನಕ್ಕೆ. ಮೈಸೂರಿನಿಂದ KR ನಗರಕ್ಕೆ ಬರುವಾಗ ಬಲಗಡೆಗೆ ತಿರ್ಕೊಳ್ಳೋವಂಥ ಆ ರಸ್ತೆ ಪಕ್ಕದಲ್ಲೇ ಈ ದೇವಸ್ಥಾನ ಇದೆ ನೋಡಿ. ಇದು ದೇವಸ್ಥಾನದ ಒಳಕ್ಕೆ ಹೋಗುವ ಮಾರ್ಗ. ಇಲ್ಲಿಂದ ಒಂದು 10 ಮೀಟ್ರ್ ಒಳಗಡೆ ಹೋದರೆ ದೇವಸ್ಥಾನ ಸಿಗುತ್ತೆ. ಸುತ್ತಲೂ ಮರ ಗಿಡಗಳಿಂದ ಆವೃತವಾದ ಈ ಪ್ರಶಾಂತವಾದ ಸ್ಥಳದಲ್ಲಿ ಅಮ್ಮ ನೆಲೆಸಿದ್ದಾಳೆ. ಈಗಿನ ಯಾವುದೇ ಆಧುನಿಕ ಬದಲಾವಣೆಗಳಿಗೆ ಒಳಗಾಗದೆ ದೇವಸ್ಥಾನ ತನ್ನ ಮೂಲ ಸ್ವರೂಪವನ್ನು ಉಳಿಸಿಕೊಂಡಿರೋದನ್ನು ನಾವು ಇಲ್ಲಿ ನೋಡಬಹುದು. ಸ್ವಯಂ ಉದ್ಭವ ಮೂರ್ತಿಯಾಗಿ ಒಡಮೂಡಿರುವ ಈ ತಾಯಿ ಇಲ್ಲಿ ಶಕ್ತಿ ರೂಪಿಣಿಯಾಗಿ ನಿಂತು ತನ್ನೆಲ್ಲ ಭಕ್ತರನ್ನು ಸಲಹುತ್ತಿದ್ದಾಳೆ. ಇಲ್ಲಿ ಬರುವ ಭಕ್ತರೇ ಹೇಳುವಂತೆ ಈ ತಾಯಿಯ ಪವಾಡ ಮಹಿಮೆ ಅಪಾರ. ಯಾವುದೇ ರೀತಿಯ ಗಾಳಿ, ಸೋಂಕು, ಮಾಟ ಮಂತ್ರ, ಏನೇ ಪ್ರಯೋಗಗಳಾಗಿರಲಿ ಅದನ್ನೆಲ್ಲ ಇಲ್ಲಿ ತಾಯಿ ಯಂತ್ರದ ಮೂಲಕ ನಿವಾರಿಸಿಕೊಡ್ತಾಳೆ ಅಂತನ್ನೋ ಮಾತಿದೆ. ನಮ್ಮ ಹೆಸರು ಉಮೇಶ್ ಅಂತ, ಹೊಸಮರಮ್ಮ ದೇವಸ್ಥಾನ ಪ್ರಧಾನ ಅರ್ಚಕರು. ಇದು ಯಾವ್ಯಾವ ದಿನ ಓಪನ್ ಇರುತ್ತೆ ಸರ್? ಇದು ನಮ್ದು ವಾರದಲ್ಲಿ 4 ದಿನ ಇರುತ್ತೆ. ಭಾನುವಾರ, ಸೋಮವಾರ, ಮಂಗಳವಾರ, ಶುಕ್ರವಾರ. ಅದರಲ್ಲಿ ಅಮಾವಾಸ್ಯೆ ಹುಣ್ಣಿಮೆ ಯಾವತ್ತಿದ್ರು ಓಪನ್ ಇರುತ್ತೆ. ಜಾಸ್ತಿ ಅಲ್ಲೆಲ್ಲ ಕ್ಯೂ ನಿಂತ್ಕೊತಾರೆ ಕಟ್ಟಿಸ್ಕೊಳಕ್ಕೆ. ಯಾಕೆಂದ್ರೆ ಅಮ್ಮನ ಶಕ್ತಿ ಇವೆಲ್ಲ ಆತರ ನಮ್ಗೆ ಯಾವ್ದೇ ತರ ಕೆಟ್ಟ ದೃಷ್ಟಿ ಬಿಡ್ಬಾರ್ದು ಅಂತ ಎಲ್ಲ ಹೋಗ್ತಿರ್ತೀವಿ, ಏನೋ ನೋಡ್ತೀವಿ, ಏನೋ ಮಾಡ್ತೀವಿ, ಭಯ ಪಡ್ತೀವಿ. ಅದು ನಮ್ಗೆ ಜೊತೆಲೆ ಧೈರ್ಯ ಇದಂಗೆ, ಶಕ್ತಿ ಇದಂಗೆ. ಬಾಯಿ ಬೀಗ ಅಲ್ಲಿಂದ ಇಲ್ಲಿಂದ ಬಂದು ಇಲ್ಲಿ ಬಂದು ದೇವ್ರ ದರ್ಶನ ಪ್ರತಿದಿನ ಈಗ ಕೈ ಹಿಡಿತಾಳೆ ಕಣವ ನಮ್ಮವ್ವ ಇಲ್ಲ ಅಂತ ತುಂಬಾ ಒಳ್ಳೇದಾಯ್ತದೆ. ಮಾತ್ರ ನಮಗೂ ಒಳ್ಳೇದ್ ಯಾವ ತರ ಮೂಲ ದೇವರು ಅಂದ್ರೆ ಇದು ಪುರಾತನ ದೇವರು, ಮೂಡಿರೋದು ಒಳಗಿಂದ ಮೂಡಿರೋಂತ ದೇವರು ಇದು. ಕೆಳಗಡೆ ನೋಡಿ, ಹಂಗೆ ಅಬ್ಸರ್ವ್ ಮಾಡ್ಕೊಳ್ಳಿ, ಝೂಮ್ ಮಾಡ್ಕೊಳ್ಳಿ. ಕೆಳಗಡೆ ನೋಡಿ ಚಿಕ್ಕ ಚಿಕ್ಕದಾಗಿ ಕಲ್ ತರ ಕಾಣಿಸ್ತೈತೆ ನೋಡಿ, ಕಾಣಿಸ್ತೈತಾ? ನೋಡಿ, ಅದು ಅಮ್ಮ ಭೂಮಿ ಒಳಗಿಂದ ಉದ್ಭವ ಆಗಿರೋದು. ಅನಾದಿ ಕಾಲದಿಂದ ಅದನ್ನೇ ಪೂಜೆ ಮಾಡ್ಕೊಂಡು ಅನಾದಿ ಕಾಲದಿಂದ ಇದು ಎಷ್ಟು ವರ್ಷ ಆಗಿದೆ ಯಾರಿಗೂ ಇತಿಹಾಸ ಗೊತ್ತಿಲ್ಲ. ಅಷ್ಟು ಹಳೆ ದೇವಸ್ಥಾನ ಇದೆ. ವರ್ಷದಲ್ಲಿ ಒಂದೇ ಸಲ ಜಾತ್ರೆ ಆಗೋದು. ಅದು ಯಾವ ಸಮಯದಲ್ಲಿ? ಮಹಾಶಿವರಾತ್ರಿ ಆದ 15 ದಿನಕ್ಕೆ ಅದು ಜಾತ್ರೆ ಆಗುತ್ತೆ. ಒಳ್ಳೆ ರೀತಿಯಲ್ಲಿ ಚೆನ್ನಾಗಿದ್ದೀವಿ ನಾವು. ನಂಬ್ಕೊಂಡು ಯಾವತ್ತೂ ಮೋಸ ಆಗಿಲ್ಲ. ವಾರದಲ್ಲಿ 3 ದಿನ ಕೋಳಿ ಕುರಿ ಅರ್ಕೆ ಮಾಡ್ತಾರೆ. ಮದುವೆನೂ ನಡೀತವೆ ಇಲ್ಲಿ ಚೌಟ್ರಿಗಳಲ್ಲಿ. ಮತ್ತೆ ಅರ್ಕೆ ಮಾಡ್ತಾರೆ, ಕಲ್ಲಾರೆ ಮಾಡ್ತಾರೆ, ಎಲ್ಲ ರೀತಿಯೂ ನಡೀತಾರೆ. ಸೋಮವಾರ ಮಾತ್ರ 1 ವಾರ ಮಾಡ್ತಾರೆ ಅಷ್ಟೇ. ಸರಿ ನಾವು 25 ವರ್ಷದಿಂದ ಮಾಡ್ತಾ ಇದ್ದೀವಿ ಮೇಡಮ್. ಆಗ್ಲಿಂದನೂ ಅಮ್ಮನ ನಂಬ್ಕೊಂಡು ಅಮ್ಮನ ಮೇಡಮ್ 25 ವರ್ಷದಿಂದ ವ್ಯವಹಾರ ಮಾಡ್ತಾ ಇದ್ದೀವಿ ಇಲ್ಲಿ. ಸಾಧಾರಣ ಇಲ್ಲಿ ಒಂದು ಪವಾಡನೂ ಕೂಡ ನೋಡಿರ್ತೀವಿ ನಾವು ಮೇಡಮ್. ಇಲ್ಲೊಂದು ಮರ ಇತ್ತು ಮೇಡಮ್. ಮರನ ತೆರವುಗೊಳಿಸ್ಬೇಕು ಅಂದ್ಬಿಟ್ಟು ಒಂದು JCP ಬಂದಿತ್ತು ಮೇಡಮ್. ಅದನ್ನ ನಾವು ತೆರವುಗೊಳಿಸ್ಬೇಕು ಅಂತ ಒಬ್ರು ಹೇಳಿದಾಗ ಅದನ್ನ ತೆರವುಗೊಳಿಸಕ್ಕೆ ಅಂತ ಹೊಸ JCP ಪೂಜೆ ಬಂದಿತ್ತು. ಅದು ಹೇಳಿದ್ರು ಅವ್ರಿಗೆ. ಆ JCPನ ತಗ್ಸಕ್ಕೆ ಹೋದಾಗ JCP ಮರನ ಹೋಗಿ ಬುಡಕ್ಕೆ ಸುಮ್ಮನೆ ಅಳ್ಳಾಡಿಸ್ತು. ಆದ ತಕ್ಷಣ ಹೊಸ ಟೈರು ಮದ್ದಿದ್ದು ಹೊಸದು ಡಮಾರ್ ಅಂತ ಹೊಡೆದೋಯ್ತು ಸರ್.
ಇನ್ನೆಲ್ಲ ನೋಡಿದ್ರೆ 25 ವರ್ಷ ಆಯಿತು ನಾವು ಇಲ್ಲಿ ಬಂದು. ಹಾಂ ತಾಯಿ ನಾವು ನಂಬಿದ್ದೀವಿ. ಹಾಂ ನಮಗೆ ಒಂದು ಒಳ್ಳೆತನ ಇರೋದ್ರಿಂದ ತಾಯಿ ಒಂದು ಒಳ್ಳೇದು ಹೆಂಗೋ ಊಟಕ್ಕೆ ತಪ್ಪೇನಿಲ್ಲ ನಮಗೆ ಹಾಂ ಮಾಡ್ಕೊಂಡು ಹೋಗ್ತಾ ಇದ್ವಿ. 25 ವರ್ಷ ಆಯಿತು. ಒಳ್ಳೆ ಪವಾಡ ದೇವರು ಇದು. ಹಾಂ ಅಲ್ಲಿ ಇಲ್ಲೇ ಒಡಗು ಮೂಡಿರೋದ್ರಿಂದ ಹೊಸೂರು ಮಾರಮ್ಮ ಅಂತಂದ್ಬಿಟ್ಟು ಹೇಳಿ ಹಾಂ ಭಾಳ ವರ್ಷಗಳಾಯಿತು. ಹಾಂ ಹಾಂ ಇಲ್ಲಿ ನೆಲೆಸಿ ಬಂದಂಥ ಭಕ್ತಾದಿಗಳು ಅರ್ಕೆ ಎಲ್ಲ ಮಾಡ್ಕೊಂಡು ಹೋಗಿ 2 ಕಾಲು 4 ಕಾಲು ಅಂತೆಲ್ಲ ಬೇಟೆ ಕೊಟ್ಟು ಹಬ್ಬ ಮಾಡಿ 4 ದಿನಕ್ಕೆ ಊಟ ಹಾಕಿ ಎಲ್ಲ ವ್ಯವಸ್ಥೆ ಮಾಡ್ತಾರೆ. ಭಾಳ ನಂಬಿಕೆ ಇದೆ ಜನಕ್ಕೆ ಇಲ್ಲಿ. ಈ ಸೋಮವಾರ ಬಂದು ವರ ಕೇಳ್ತಾರೆ. ಮಂಗಳವಾರ ಮತ್ತು ಭಾನುವಾರ, ಸೋಮವಾರ ವರ ಕೇಳಿ ಮಂಗಳವಾರ ಭಾನುವಾರ ಶುಕ್ರವಾರ ಹಬ್ಬ ಮಾಡಿ 4 ಜನ ಊಟಕ್ಕೆ ಹಾಕ್ತಾರೆ. ಮತ್ತು ಕರ್ನಾಟಕಗಳಾಗ್ತವೆ. ಪ್ರತಿ ವರ್ಷ ಮಾರ್ಚ್ 8 ತಪ್ಪಿದ್ರೆ 10ನೇ ತಾರೀಕು ಒಳಗಡೆ ಜಾತ್ರೆ ಆಗುತ್ತೆ. ಜಾತ್ರೆಲಂತೂ ಕಾಲಿಡಕ್ಕೂ ಜಾಗ ಇರಲ್ಲ. ಅಷ್ಟೊಂದು ಜನ ಬೆಂಗಳೂರು ಎಲ್ಲ ಕಡೆ, ಮಂಗಳೂರು ಎಲ್ಲ ಕಡೆಯಿಂದ ಬರ್ತಾರೆ. ನಾವು ತುಂಬಾ ವರ್ಷದಿಂದ ಬರ್ತಾ ಇದ್ದೀವಿ. ನಮಗೆಲ್ಲ ಅನುಕೂಲತೆ ಆಗಿದೆ. ಎಲ್ಲ ನಾವು ಅಂದ್ಕೊಂಡಿದ್ದೆಲ್ಲ ಯಶಸ್ವಿ ಆಗಿದೆ. ಒಟ್ಟಲ್ಲಿ ಎಲ್ಲ ಕಾರ್ಯಗಳು ಆಯ್ತವೆ ನಾವು ಅಂದ್ಕೊಂಡಿದ್ದೆಲ್ಲ. ಶುಕ್ರವಾರ ಮಂಗಳವಾರ ಯಾವುದೇ ಅಡೆತಡೆಗಳು ಇದ್ರು ಕಟ್ಟು ಬಿಡುಗಡೆ ಮಾಡಿಸಿದ್ರೆ ತುಂಬ ಒಳ್ಳೇದಿರ್ತದೆ. ಇಲ್ಲಿ ಬಂದ ಜನಕ್ಕೆ ಅಷ್ಟೇ ಜನ ಸಿಗ್ತಾರೆ. ಮತ್ತು ಜಾತ್ರೆ ಅಂತೂ ಚೆನ್ನಾಗಿ ಉತ್ಸವದಲ್ಲಿ ಚೆನ್ನಾಗಿ ನಡೀತದೆ. ಇಲ್ಲಿ ನಮ್ಮ ಏನು ಕೈ ಮುಖತೀವಿ ಅದು ಈಡೇರಿಸ್ಕೊಡ್ತದೆ ಅಮ್ಮ. ನೀವು ಆಟೋ ತಗೊಂಡು ಪೂಜೆ ಮಾಡಿಸ್ಕೊಳಕ್ಕೆ ಬಂದಿದ್ದೀವಿ. ಹಾಂ ಹಾಂ ಪುರಾತನವಾದ ಈ ದೇವಸ್ಥಾನ ಕಲ್ಲು ಕಟ್ಟಡವಾಗಿ ನಿರ್ಮಾಣವಾಗಿರುವುದರಿಂದ ದೇವಸ್ಥಾನದ ಒಳಗಡೆ ಬಂದ ತಕ್ಷಣ ಒಂಥರ ತುಂಬ ಪ್ರಶಾಂತವಾದ ತಂಪಾದ ವಾತಾವರಣವನ್ನು ನಾವು ಅನುಭವಿಸ್ತೀವಿ. ಹಾಗೆಯೇ ಇಲ್ಲಿ ದೇವಸ್ಥಾನದ ಒಳಗಡೆ ಬಂದ ಹಾಗೆ ಒಂದು ರೀತಿ ಪಾಸಿಟಿವ್ ಎನರ್ಜಿ ಇಲ್ಲಿ ಇರೋದನ್ನು ನಮ್ಮ ಅನುಭವಕ್ಕೆ ಬರುತ್ತೆ. ನಮ್ಮಲ್ಲಿ ಭಕ್ತಿಭಾವ ತಾನಾಗೇ ಮೂಡುವಂತೆ ಮಾಡುತ್ತೆ ಈ ವಾತಾವರಣ. ಫ್ರೆಂಡ್ಸ್, ನೀವು ಸಹ ಈ ದೇವಸ್ಥಾನಕ್ಕೆ ಒಂದು ಸಾರಿ ಭೇಟಿ ಮಾಡಿ ನೀವು ಈ ಅನುಭವವನ್ನು ಪಡೆದುಕೊಳ್ಳಬಹುದು. ನೀವು ಕೂಡ ಈ ಹೊಸಲ್ಮಾರಮ್ಮ ದೇವಿಯ ಆಶೀರ್ವಾದ ಪಡ್ಕೊಳ್ಬಹುದು ಅಂತ ಹೇಳ್ತಾ, ಇನ್ನೂ ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಅವರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ, ರಿಲೇಟಿವ್ಸ್ಗೆ ಶೇರ್ ಮಾಡಿ ಮತ್ತು ಅವ್ರ ಹತ್ರನೂ ಸಬ್ಸ್ಕ್ರೈಬ್ ಮಾಡಿಸಿ. ದಯವಿಟ್ಟು ಎಲ್ಲರೂ ಮಾಡ್ತೀರಾ ಅಲ್ಲ? ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಎಲ್ಲರಿಗೂ ನಮಸ್ಕಾರಗಳು.